ಮಾತ್ರ ಇರ್ತಾರೆ. ಯಾವುದೇ ಪ್ರಭಾವಿ ವ್ಯಕ್ತಿಗಳು ಕೂಡ ಇದನ್ನು ವಹಿಸಿಕೊಂಡು ಹೋಗಬಾರ್ದು, ಇದರಲ್ಲಿ ಮೂಗು ತೋರಿಸಬಾರ್ದು ಅಂತ ಹೇಳಿದ್ದಾರೆ. ಇವತ್ತು ಅದೇ ಮಾತನ್ನ ನನ್ನ ಚಿತ್ರೋದ್ಯಮದ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತೀನಿ. ನೀವು ಯಾರೂ ಕೂಡ ಇದರ ಮಧ್ಯೆ ಪ್ರವೇಶ ಮಾಡಬೇಡಿ. ನ್ಯಾಯಾಲಯ ಇದೆ, ಒಂದು ಕಡೆ ತನಿಖೆ ಆಗ್ತಾ ಇದೆ, ಅದಕ್ಕೆ ಯಾರು ಹೊಣೆನೋ ಅವರು ತಕ್ಕ ಶಿಕ್ಷೆಯನ್ನು ಅನುಭವಿಸ್ಬೇಕು ಅನ್ನೋದೇ ನಮ್ಮ ಆಸೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಯಾರ ಮುಲಾಜಿಗೂ ಒಳಗಾಗೋದು ಬೇಡ. ನಾವೆಲ್ಲರೂ ಕೂಡ ಚಿತ್ರರಂಗದಲ್ಲಿ ಸುಮಾರು 40, 80, 85 ವರ್ಷದಿಂದ ಒಂದು ಇತಿಹಾಸ ಇದೆ. ಎಲ್ಲ ಹಿರಿಯರು ಅದನ್ನು ಕಟ್ಕೊಂಡು ಬಂದಿದೆ. ಇವತ್ತು ಯಾರು ಮಾಡಿದ ತಪ್ಪಿಗೆ ಎಲ್ಲರೂ ಹೊಣೆಯಾಗೋದಿಲ್ಲ. ಹಾಗಾಗಿ ಮಾಧ್ಯಮದ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಾವು ಯಾರೂ ಕೂಡ ಯಾರ ಪರವಾಗೂ ಕೂಡ ಬಂದಿಲ್ಲ. ನಾವು ಬಂದಿರೋದು ಇಷ್ಟೇ, ಆ ಕುಟುಂಬಕ್ಕೆ ಧೈರ್ಯ ಕೊಡಲಿಕ್ಕೆ ನಾವು ಬಂದಿದ್ದೀವಿ. ಯಾಕಂದರೆ ಆ ಹೆಣ್ಮಗಳು ಅದನ್ನು ನೋಡ್ತಾ ಇದ್ದರೆ, ಮಾಧ್ಯಮದಲ್ಲಿ ನೋಡ್ತಾ ಇದ್ದರೆ ಹೊಟ್ಟೆ ಹುಟ್ಟೋಗುತ್ತೆ. ಆ ತಾಯಿ ಎಲ್ಲೂ ಕೂಡ ಯಾರನ್ನೂ ಏನೂ ಕೇಳಿಲ್ಲ. ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು, ಎಲ್ಲೂ ಕೂಡ